ಈ ಗಂಡ ಹೆಂಡತಿ ಕವ್ವ ಕವಿ ಇಡೀ ಕಾಡಿನಲ್ಲೇ ದುಷ್ಟತನಕ್ಕೆ ಕಳ್ಳತನಕ್ಕೆ ಹೆಸರುವಾಸಿಯಾಗಿದ್ರು. ಬೇರೆ ಹಕ್ಕಿಗಳಿಗೆ ಕೀಟ್ಲೆಯನ್ನ ಮಾಡ್ತಾ ಅವ್ರು ತಂದಿದ್ದ ಹಣ್ಣುಗಳನ್ನ ಕದಿತಾ ಜೀವನ ಸಾಗಿಸೋದೇ ಈ ಕವ್ವ ಕವಿಯ ದಿನಚರಿಯಾಗಿತ್ತು. ಅವರೆಷ್ಟೇ ಕದ್ರೂ ಗಂಡ ಹೆಂಡತಿ ಕವ್ವ ಕವಿ ಹಂಚಿಕೊಂಡು ತಿಂತಾ ಇದ್ರು. ಒಂದು ಸಲ ಅದೇ ಕಾಡಿನಲ್ಲಿ ಆಹಾರದ ಕೊರತೆ ಉಂಟಾಯ್ತು. ಸುಮಾರು ದಿನಗಳವರೆಗೆ ಈ ಕವ್ವ ಕವಿಗೆ ಯಾವುದೇ ಆಹಾರ ಸಿಕ್ಕಿರಲಿಲ್ಲ. ಬೇರೆ ಹಕ್ಕಿಗಳಿಗೂ ಸರಿಯಾದ ಆಹಾರ ಸಿಗದೆ ಆಹಾರಕ್ಕಾಗಿ ಬೇರೆ ಕಾಡಿಗೆ ಹೋಗೋ ಪರಿಸ್ಥಿತಿಯು ಬಂದಿತ್ತು. ಒಂದು ದಿನ ಆಹಾರಕ್ಕಾಗಿ ಈ ಕವ್ವ ಕವಿ ಹಾರಾಡ್ತಾ ಇರುವಾಗ ಯಾರೋ ಕೊಂಡೋಗ್ತಾ ಇದ್ದಿದ್ದ ಒಂದು ಹಣ್ಣು ಕೆಳಗೆ ಬಿದ್ದಿತು. ಅದನ್ನು ನೋಡಿದ ಕವ್ವ ಕವಿ ಕೂಡಲೇ ಆ ಹಣ್ಣಿನ ಹತ್ರ ಬಂದು ಕುಳಿತುಕೊಳ್ತಾರೆ. ಕವಿ ಮೊದಲು ತಾನು ಆ ಹಣ್ಣಿನ ತಿನ್ನಬೇಕು ಅಂತ ಮುಂದೆ ಹೋಗ್ತಾಳೆ. ಈ ಕಡೆ ಕವ್ವ ಕೂಡ ತಾನೇ ಮೊದಲು ಈ ಹಣ್ಣನ್ನು ತಿನ್ನಬೇಕು ಅಂತ ಮುಂದೋಗ್ತಾನೆ. ಯಾಕಂದರೆ ಇಬ್ಬರಿಗೂ ತುಂಬ ಹಸಿವಾಗಿತ್ತು. ಸುಮಾರು ದಿನಗಳವರೆಗೆ ಅವರಿಗೆ ಏನು ಆಹಾರ ಸಿಕ್ಕಿಲ್ಲದೆ ಇದ್ದಿದ್ರಿಂದ ಇಬ್ಬರಿಗೆ ಕೂಡ ಹಂಚಿಕೊಂಡು ತಿನ್ನುವ ಮನಸ್ಥಿತಿ ಇರಲಿಲ್ಲ. ಇಬ್ಬರು ಜಗಳ ಆಡ್ತಾರೆ. ರೀ ನೋಡಿ, ಈ ಹಣ್ಣು ನಂದು, ಈ ಹಣ್ಣಲ್ಲಿ ನೀವು ಪಾಲ್ ತಗೊಳ್ಳೋದಕ್ಕೆ ಬರಬೇಡಿ. ಅದು ಹೇಗೆ ಆಗ್ತದೆ? ಈ ಹಣ್ಣು ನಂದು, ನಾನು ಕೂಡ ಸುಮಾರು ದಿನದಿಂದ ಏನೂ ತಿಂದಿಲ್ಲ, ನೀನು ಸುಮ್ಮನೆರು, ಇದು ನಂದು ಅಂತ ಇಬ್ರು ಜಗಳ ಆಡೋದಕ್ಕೆ ಶುರು ಮಾಡ್ತಾರೆ. ಅವರಿಬ್ಬರ ಜಗಳ ನೋಡಿ ಅಲ್ಲಿಗೆ ಬರ್ತಾಳೆ. ಏನಾಯ್ತು, ಯಾಕೆ ಇಬ್ರು ಜಗಳ ಆಡ್ತಾ ಇದ್ದೀರಾ? ಆವಾಗ ಕವ್ವ ಕವಿಗೆ ಅನ್ನಿಸ್ತು ಇದಕ್ಕೆ ಮೈನಾನೇ ಸರಿಯಾಗಿ ಉತ್ತರಿಸ್ತಾಳೆ ಅಂತ. ಕವಿ ಹೇಳ್ತಾಳೆ, ಮೈನಾ, ನೀನು ಒಳ್ಳೆ ಸಮಯಕ್ಕೆ ಬಂದಿದ್ದಿ ನೋಡು, ಈ ಹಣ್ಣು ಇವಾಗಷ್ಟೇ ನಮಗೆ ಸಿಕ್ಕಿದೆ, ಇದಕ್ಕೆ ನೀನೇ ನಮಗೆ ಪರಿಹಾರ ಹೇಳಬೇಕು ಅಂತ ಕವಿ ಕೇಳ್ಕೊಳ್ತಾಳೆ. ಆವಾಗ ಮೈನಾ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳೆ, ಇವರಿಬ್ರು ಯಾರ್ದೋ ಗೂಡಿನಿಂದ ಕದ್ದು ತಂದಿರಬೇಕು, ಪಾಪ ಎಷ್ಟು ಕಷ್ಟಪಟ್ಟು ಆಹಾರ ತಂದಿರ್ತಾರೆ, ಇವರು ಆ ಹಣ್ಣನ್ನ ಕದ್ದು ತಂದಿರಬೇಕು, ಇವರಿಗೆ ಬುದ್ಧಿ ಕಲಿಸ್ಲೇಬೇಕು. ಆಯಿತು, ನಾನು ಈ ಹಣ್ಣನ್ನ ನಿಮ್ಮ ನಡುವೆ ಸಮನಾಗಿ ಹಂಚ್ತೇನೆ ಅಂತ ಆ ಹಣ್ಣನ್ನ ತುಂಡು ಮಾಡ್ತಾಳೆ. ನಂತರ ಮೈನಾ ಆ ಎರಡು ಹಣ್ಣುಗಳ ಭಾಗವನ್ನ ನೋಡಿ ಹೇಳ್ತಾಳೆ, ಇದು ಒಂದೇ ಗಾತ್ರದಲ್ಲಿಲ್ಲ. ಆವಾಗ ಮೈನಾ ಒಂದು ಹಣ್ಣಿನ ಸ್ವಲ್ಪ ಭಾಗವನ್ನ ತಿಂತಾಳೆ. ಅದನ್ನ ನೋಡಿ ಕವ್ವ ಕವಿಗೆ ಸಿಟ್ಟು ಬಂದ್ರು ಸುಮ್ಮನಾಗ್ತಾರೆ. ಮೈನಾ ಹಕ್ಕಿ ಮತ್ತೆ ಮತ್ತೆ ಅದೇ ರೀತಿ ಮಾಡಿದಾಗ ಕವ್ವ ಕವಿಗೆ ಸಿಟ್ಟು ಬಂತು. ನೋಡು, ನೀನು ನಮ್ಮ ಹಣ್ಣು ಕೊಟ್ಟು ಬಿಡು, ಎಲ್ಲ ಹಣ್ಣುಗಳನ್ನ ನೀನೇ ತಿಂದು ಬಿಟ್ಟಿದೀಯಾ ಅಂತ ಸಿಟ್ಟಿನಿಂದ ಕವಿ ಮೈನಾಳನ್ನ ಕೇಳ್ತಾಳೆ. ಆವಾಗ ಮೈನಾ ಹೇಳ್ತಾಳೆ, ಅದ್ಹೇಗೆ ನಾನು ಈ ಹಣ್ಣನ್ನ ಕೊಡೋದಕ್ಕೆ ಆಗುತ್ತೆ? ನಾನೇನು ನಿಮ್ಮ ಕೆಲ್ಸದವಳ ಅಲ್ಲ ಅಲ್ವಾ? ನಾನು ಮಾಡಿರೋ ಕೆಲಸಕ್ಕೆ ನನಗೆ ಸಂಬಳ ಬೇಡವಾ ಅಂತ ಉಳಿದ ಹಣ್ಣುಗಳನ್ನು ಅವಳೇ ತಿಂದು ಬಿಡ್ತಾಳೆ. ಅವಳ ಆ ಮಾತುಗಳನ್ನು ಕೇಳಿ ಕವ್ವ ಕವಿಗೆ ಏನು ಹೇಳೋದಕ್ಕೆ ತೋಚದೆ ಸುಮ್ಮನೆ ಆಗಿಬಿಡ್ತಾರೆ. ಸ್ನೇಹಿತರೆ, ಈ ಕಥೆಯಿಂದ ಏನು ತಿಳಿದು ಬರ್ತದೆ ಅಂದರೆ, ಇಬ್ಬರ ಜಗಳ ಮೂರನೆಯವನಿಗೆ ಲಾಭ.